ಅಂದ್ರೆ ನಮಗೆ ಮತ್ತಷ್ಟು ಪ್ರೀತಿ. ಅಂತೆಯೇ ಇದೀಗ ಗ್ರಾಹಕರಿಗೆ ಗುಣಮಟ್ಟದ ಆಹಾರ ನೀಡುವ ಧ್ಯೇಯೋದ್ದೇಶದೊಂದಿಗೆ ಬೆಂಗಳೂರಿನ ಕಡುಗೋಡಿ ಕಾಲೋನಿ ಪ್ರಶಾಂತ್ ಎಕ್ಸ್ಟೆನ್ಷನ್ನ ವೈಟ್ ಫೀಲ್ಡ್ ಮೇನ್ ರೋಡ್ ಬಳಿ ಗ್ರಾಹಕರಿಗೆ ಗುಣಮಟ್ಟದ ಆಹಾರವನ್ನ ನೀಡುವ ಹೋಟೆಲ್ ಉಡುಪಿ ಫುಡ್ ಹಬ್ ಅನ್ನ ಪ್ರಾರಂಭಿಸಲಾಗಿದೆ. ಹೋಟೆಲ್ ಉದ್ಯಮದಲ್ಲೇ ಸಾಕಷ್ಟು ವರ್ಷಗಳ ಅನುಭವ ಹೊಂದಿರುವಂತಹ ಅಶೋಕ್ ಶೆಟ್ಟಿ ಉಡುಪಿ ಫುಡ್ ಹಬ್ ಅನ್ನ ಪ್ರಾರಂಭಿಸಿದ್ದಾರೆ. ಎಟುಕುವ ದರದಲ್ಲಿ ಬೆಳಗಿನ ತಿಂಡಿ, ಕಾಫಿ, ಟೀ ಇತರೆ ಎಲ್ಲಾ ತಿಂಡಿಗಳನ್ನು ಸವಿಯಬಹುದು. ಇಷ್ಟು ಮಾತ್ರವಲ್ಲ, ಇಲ್ಲಿ ತಯಾರಿಸುವ ಮಸಾಲೆ ದೋಸೆ ಹಾಗೆ ಸಾಕಷ್ಟು ವೆರೈಟಿಯ ದೋಸೆಗಳು ಗರಿಗರಿಯಾಗಿ ಮತ್ತು ರುಚಿಕರವಾಗಿ ನೀಡಲಾಗುತ್ತೆ. ಇಡ್ಲಿ, ವಡಾ, ಚೌಚೌ ಬಾತ್, ವೆರೈಟಿ ದೋಸಾ ಐಟಂಗಳು, ಸೌತ್ ಇಂಡಿಯನ್ ತಿಂಡಿಯಾದಂತಹ ಖಾರ ಬಾತ್, ಕೇಸರಿ ಬಾತ್, ಚೌಚೌ ಬಾತ್, ದೋಸೆ ಸೇರಿ ಹಲವು ತಿಂಡಿಗಳು ಗ್ರಾಹಕರನ್ನ ಆಕರ್ಷಿಸುತ್ತೆ. ಇನ್ನು ರಾತ್ರಿ 10:30ರವರೆಗೂ ಹೋಟೆಲ್ ಸೇವೆ ಲಭ್ಯವಿದೆ. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗುವ ಈ ಹೋಟೆಲ್ ರಾತ್ರಿ 10:30ರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ. ನಮ್ಮಲ್ಲಿ ಎಸಿ ಫೈನ್ ಡೈನ್ ಹಾಲ್ನಲ್ಲಿಯೂ ಊಟ ತಿಂಡಿಯ ವ್ಯವಸ್ಥೆ ಇದೆ. ಇಲ್ಲಿ ತಯಾರಿಸುವ ಘೀ ಪುಡಿ ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲೆ ದೋಸೆ, ಯಾವುದೇ ದೋಸೆಗೂ ನಂದಿನಿ ಉಪಕರಣಗಳನ್ನೇ ಬಳಸ್ತಾರೆ. ಇಲ್ಲಿರುವ ಆಹಾರವು ಟೇಸ್ಟಿ ಮತ್ತು ತಾಜಾ ಲಭ್ಯವಿರುವ ಅತ್ಯುತ್ತಮ ಪದಾರ್ಥಗಳೊಂದಿಗೆ ಬೇಯಿಸಲಾಗುತ್ತೆ. ಜೊತೆಗೆ ಜನರಿಗೆ ಗುಣಮಟ್ಟದ ಆಹಾರವನ್ನೇ ನೀಡಬೇಕು ಅನ್ನೋದು ನಮ್ಮ ಧ್ಯೇಯೋದ್ದೇಶ ಅಂತಾರೆ ಹೋಟೆಲ್ ಮ್ಯಾನೇಜರ್. ಮೇಡಮ್, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ದು ಆ್ಯಕ್ಚುಲಿ ಟೋಟಲ್ 12 ಬ್ರಾಂಚಸ್ ಇದ್ದಾವೆ. ಇಲ್ಲಿನೂ ಅಷ್ಟೇ, ಇಲ್ಲಿ ತುಂಬ PGಸು ಆಮೇಲೆ IT ಸೆಕ್ಟರ್ ಅಲ್ವಾ, ತುಂಬ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಅಂದರೆ ನಾವು ಅಷ್ಟೇ ಕಸ್ಟಮರ್ಗೆ ಚೆನ್ನಾಗಿ ಫುಡ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಹಾಂ, ಇಲ್ಲಿ ವಿಶೇಷ ಅಂದರೆ ನಾವು ಸ್ಪೆಷಲ್ ದೋಸೆದಲ್ಲೆಲ್ಲ ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಕೊಡ್ತೀವಿ. ಆಮೇಲೆ ಇಲ್ಲಿ ಏನಂದರೆ ಸ್ವಲ್ಪ ಸ್ಟೂಡೆಂಟ್ಸು ಆ ಥರ ಸೌತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಅಂದರೆ PGs ಅಲ್ವಾ, ಅವು ಸ್ವಲ್ಪ ಡಿಫ್ರೆಂಟ್ ಸ್ಪೈಸಿ ಐಟಮ್ಸ್ ಎಲ್ಲ ಕೇಳ್ತಾರೆ. ನಾವು ಆ ಥರದ ಐಟಮ್ಸ್ ಎಲ್ಲ ಅವ್ರಿಗೆ ಏನು ಅನುಕೂಲಕ್ಕೆ ಏನೇನು ಬೇಕು ಆ ಥರ ಮಾಡಿ ಕೊಡ್ತಾಯಿದ್ದೀವಿ. ಮಾರ್ನಿಂಗ್ 6:30ಗೆ ಓಪನ್ ಆಗುತ್ತೆ ಮ್ಯಾಮ್. ಅಂದರೆ 7ಇಂದ ಸ್ಟಾರ್ಟ್ ಮಾಡ್ತೀವಿ. ಹಾಂ, ಈಗ 7ಗೆ ಓಪನ್ ಆದರೆ ಮಾರ್ನಿಂಗ್ ಅಂದರೆ ನಮ್ದೀಗ ಸೌತಲ್ಲಿ ದೋಸೆ, ಇಡ್ಲಿ ಆ ಥರದ್ದೆಲ್ಲ ಐಟಮ್ ಸಿಗುತ್ತೆ. ಅಂದರೆ 12ಇಂದ ಸೌತು ಸ್ಟಾರ್ಟ್ ಆಗುತ್ತೆ. ಸೌತ್ ಮೀಲ್ಸು, ಸ್ಪೆಷಲ್ ಮೀಲ್ಸ್ ಅದರಲ್ಲಿ, ಆಮೇಲೆ ನಾರ್ತ್ ಮೀಲ್ಸು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸಂಜೆ ಅಂತ 3 ಮೇಲೆ ಚಾಟ್ ಸ್ಟಾರ್ಟ್ ಆಗುತ್ತೆ. ಚಾಟ್ ಸೆಕ್ಷನ್ಸು ತುಂಬ ಇವಾಗ ನಾವು ಮತ್ತೆ ಅದು ಅಲ್ಲದೆ ಇದು ಆಫರ್ ಬಿಡ್ತಾಯಿದ್ದೀವಿ. ಇವಾಗ ಸಂಜೆ 3ಇಂದ 7 ತನಕ ಇವಾಗ ಏನು ಚಾಟ್ಸ್ ಐಟಮ್ ತೊಗೊಂಡ್ರು ಅಥವಾ ಪಾವ್ ಭಾಜಿ ಏನಾದರೂ ತೊಗೊಂಡ್ರೆ 1 ಟೀ ಅಥವಾ ಕಾಫಿ ಫ್ರೀ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾಯಿದ್ದೀವಿ. ಹಾಂ ಮ್ಯಾಮ್. ರಾತ್ರಿ ಅಂದರೆ ನಮ್ಮದೆಲ್ಲ ಫುಡ್ ಬಂದುಬಿಟ್ಟು 10:30 ಕ್ಲೋಸ್ ಆಗುತ್ತೆ. ಇಲ್ಲಿ 11:15, 11:30 1 o'clock ತನಕನೂ ನೀವು ಓಪನ್ ಮಾಡಿರೋ ಕಸ್ಟಮರ್ಸ್ ಇರ್ತಾರೆ. ಬಟ್ ನಾವು 11:10ಗೆ ಕ್ಲೋಸ್ ಮಾಡ್ತೀವಿ ಕೌಂಟರ್ನ. ನನ್ನ ಫೇವ್ರೇಟ್ ಅಂದರೆ ನನಗೆ ಪನ್ನೀರ್ ಟಿಕ್ಕಾ ಫೇವ್ರೇಟ್. ಹಾಂ, ಇಲ್ಲ ಇದು ನಾರ್ತ್ ಇಂಡಿಯನಲ್ಲಿ. ಇಲ್ಲಿ ಸ್ಪೆಷಲ್ ಬಂದುಬಿಟ್ಟು ನಾರ್ತಲ್ಲಿ ವೆಜ್ ಬಿರಿಯಾನೀಸ್ ಎಲ್ಲ ಇದೆ, ಹೈದರಾಬಾದಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಂ, ನಾನು ಏನು ಹೇಳೋದಂದರೆ ನಾವು ಇಲ್ಲಿ ಒಂದು ಬ್ರಾಂಚಸ್ ಮಾಡಿದ್ದೀವಿ. ನೀವು ಎಲ್ಲ ಕಡೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಇಲ್ಲೂ ಅದೇ ಥರ ಕೊಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಹಾಂ, ನಾವು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಇನ್ ಕೇಸ್ ನಾನು ಒಪ್ಕೋತೀನಿ, ಸಮ್ಟೈಮ್ಸ್ ಏನಾದರೂ ಕಸ್ಟಮರ್ ಈ ಥರ ನಮಗೆ ಸ್ಪೆಷಲಾಗಿ ಇವಾಗ ಫಾರ್ ಎಕ್ಸಾಂಪಲ್ ಜೈನ್ ಕಸ್ಟಮರ್ಸ್ ಬರ್ತಾರೆ, ಆನಿಯನ್ಸ್ ಎಲ್ಲ ಹಾಕ್ಬಾರ್ದು ಅಂತಾರೆ. ನಂದ್ರೆ ಅವ್ರಿಗೆ ಹೆಂಗೆ ಬೇಕು ಯಾವ ಥರ ನಾವು ಅದೇ ಥರ ಮಾಡಿ ಕೊಡ್ತಾಯಿದ್ದೀವಿ. ಹಾಂ, ನಾವು ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೋದಲ್ಲಿದೆ. ಆಮೇಲೆ ಕ್ಯಾಟ್ರಿಂಗ್ ಬಂದುಬಿಟ್ಟು ನಾವು ಇವಾಗ ಕಂಪ್ನಿಯು ಕ್ಯಾಟ್ರಿಂಗ್ ಎಲ್ಲ ಕೊಡ್ತಾಯಿದ್ದೀವಿ. ಇವಾಗ ಮದುವೆ ಫಂಕ್ಷನ್ಸ್ ಇದ್ದರೆ ಅದಕ್ಕೆಲ್ಲ ಕ್ಯಾಟ್ರಿಂಗ್ ಕೊಡ್ತೀವಿ. ಔಟ್ಡೋರ್ ಕ್ಯಾಟ್ರಿಂಗ್ ಇದೆಲ್ಲ ಕೊಡ್ತಾಯಿದ್ದೀವಿ. ಇಲ್ಲಿ ಸಿಗುವ ಕಾಫಿ, ಟೀ, ಮಾಲ್ಟ್ ಮತ್ತು ಸಿಹಿ ತಿಂಡಿಯ ತಯಾರಿಕೆಗೆ ನಂದಿನಿಯ ಉತ್ಪನ್ನವನ್ನೇ ಬಳಸ್ತಾರೆ. ವಿಶೇಷವಾಗಿ ಇಲ್ಲಿ ತಯಾರಿಸುವ ಘೀ ಪುಡಿ ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲೆ ದೋಸೆ, ಬೆಣ್ಣೆ ದೋಸೆ ಎಲ್ಲಾ ತಿನಿಸುಗಳಿಗೂ ಬಳಸುವ ತುಪ್ಪಕ್ಕೆ ನಂದಿನಿಯನ್ನೇ ಬಳಸ್ತಾರೆ. ಬೆಣ್ಣೆ ಗುಲ್ಕನ್ ಐಸ್ ಕ್ರೀಮ್ ಹಾಗೂ ಡೆಕೋರೇಟಿವ್ ಐಸ್ ಕ್ರೀಮ್ಗಳು ಇಲ್ಲಿನ ವೆರೈಟಿ. ಜೊತೆಗೆ ಪಾನಿಪುರಿ, ಮಸಾಲ್ ಪುರಿ, ಕೋವಾ ಜಾಮೂನ್, ಸ್ಯಾಂಡ್ವಿಚ್, ಪಿಜ್ಜಾ, ದೋಸೆ ಹೀಗೆ ನಾನಾ ವೆರೈಟಿಗಳು ಸಿಗ್ತಾ ಇದೆ. ಇಲ್ಲಿ AC ಸರ್ವಿಸ್ ಹಾಲ್ ಹಾಗೂ ನಾನ್ AC ಸರ್ವಿಸ್ ಹಾಲ್ ಕೂಡ ಇದೆ. ಔಟ್ಡೋರ್ ಕ್ಯಾಟರಿಂಗ್ ಸರ್ವಿಸ್ ಕೂಡ ಲಭ್ಯವಿದೆ. ಇನ್ನು ಮನೆಯಲ್ಲೇ ಆರ್ಡರ್ ಮಾಡಿಕೊಳ್ಳಬೇಕು ಅಂದುಕೊಂಡವರಿಗಾಗಿಯೇ ಸ್ವಿಗ್ಗಿ ಝೊಮ್ಯಾಟೊ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನು
ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಯೂ ಸೂಪರ್. ದೋಸೆಯಂತೂ ಗರಿಗರಿಯಾಗಿರುತ್ತೆ. ಶುಚಿತ್ವಕ್ಕೆ ಮಹತ್ವವನ್ನ ಕೊಟ್ಟು ಇಲ್ಲಿ ಪ್ರತಿಯೊಂದು ಅಡುಗೆಯನ್ನು ಆರುವ ನೀರನ್ನೇ ಬಳಸ್ತಾರೆ. ರುಚಿ, ಶುಚಿ, ಆಂಬಿಯನ್ಸ್, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಸೂಪರ್. ಇನ್ನು ಇಲ್ಲಿಗೆ ಭೇಟಿ ಕೊಟ್ಟಂತಹ ಗ್ರಾಹಕರ ರಿವ್ಯೂ ಹೀಗಿದೆ ನೋಡಿ. ಕ್ವಾಲಿಟಿ ವೈಸ್ ಏನು ಮ್ಯಾಮ್ ನೋ ಕಾಂಪ್ರಮೈಸ್ ಆಯಿತಾ, ತುಂಬ ಚೆನ್ನಾಗಿದೆ ಟೇಸ್ಟು. ಮತ್ತು ಇಲ್ಲಿ ನಿಯರ್ ಬೈ ಏನೋ ಎಲ್ಲ ITP ಇದೆ ಮತ್ತು ಟೆಕ್ ಪಾರ್ಕ್ ಇರೋದ್ರಿಂದ ಸೊ ರಿಕ್ವೈರ್ಮೆಂಟ್ ಇತ್ತು ಇಲ್ಲಿ ಆ್ಯಕ್ಚುಲಿ. ಸೊ ಮತ್ತು ಡೈನಿಂಗ್ ಎಲ್ಲ ಸ್ಪೇಷಿಯಸ್ ಆಗಿದೆ, ಮತ್ತು ಇಲ್ಲಿ ಫ್ಯಾಕಲ್ಟಿ ಆಗಿರ್ಬೋದು ಮತ್ತು ಸರ್ವಿಸ್ ಆಗಿರ್ಬೋದು, ಇಟ್ ಈಸ್ ವೆರಿ ಗುಡ್. ಫೇವ್ರೆಟ್ ಫುಡ್ ಬಂದು ರೋಟಿ ಕುಲ್ಚಾ, ರೋಟಿ ಮತ್ತು ನಾನ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ವೈಫ್ ಜೊತೆ ಜಾಸ್ತಿ ಬರ್ತೀನಿ, ಮತ್ತು ಜೊತೆಗೆ ಫ್ರೆಂಡ್ಸು, ಆಫೀಸ್ ಕಲೀಗ್ಸ್ ಜೊತೆ. ಫೇವ್ರೆಟ್ ಬಂದು ಆ್ಯಸ್ ಯೂಶುವಲ್ ನಾನು ಮಶ್ರೂಮ್. ಇಟ್ ಈಸ್ ನಾನು ವೀಕ್ಲಿ 1 or 2 ಈಗ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ಇದೇ ಪ್ರಥಮ ಬಾರಿಗೆ ಹೋಟೆಲಿಗೆ ಬರ್ತಾಯಿದ್ದೀವಿ. ಈ ತೊಗೊಂಡಿರೋ ಐಟಮ್ಸ್ಗಳು ನೋಡಿದ್ರೆ ಪರವೆಲ್ಲ ತುಂಬ ರುಚಿಕರವಾಗಿದ್ದಾವೆ. ಈ ಹೋಟೆಲ್ ಬಗ್ಗೆ ಏನು ಬೇರೆ ಕಡೆಯಿಂದ ತಿಳ್ಕೊಂಡಿರಲಿಲ್ಲ. ನಮ್ಮ ಮಕ್ಕಳು, ನಮ್ಮ ಹಳಿಮಯ್ಯರು ಇಲ್ಲೇ ವರ್ಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಪರವೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬರ್ತಾಯಿದ್ದೀವಿ, ನೋಡ್ತಾಯಿದ್ದೀವಿ. ಟೇಸ್ಟ್ ಇದೆ, ಸ್ವಚ್ಛತೆ ಇದೆ, ಜೊತೆಗೆ ಸರ್ವಿಸು ಕೂಡ ಚೆನ್ನಾಗಿ ಕೊಡ್ತಾಯಿದ್ರು. ನಾವು ಸೌತ್ ಇಂಡಿಯನ್ ಫುಡ್ ಆರ್ಡರ್ ಮಾಡಿದ್ದೀವಿ. ಜೊತೆಗೆ ಸ್ವಲ್ಪ ಮಕ್ಕಳೆಲ್ಲರಿಂದ ಸ್ನ್ಯಾಕ್ಸ್ ಕೂಡ ತೊಗೊಳ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿದೆ. ಅದ್ರಾಗೆ ಪರವಾಗಿಲ್ಲ. ಪಾರ್ಕಿಂಗ್ ಫೆಸಿಲಿಟಿ ಅಲ್ಲಿ ಹೋಟೆಲ್ ಮುಂಭಾಗ ಏನಿಲ್ಲ, ಹಿಂಭಾಗ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ. ಓಕೆ, ಫೆಸಿಲಿಟೀಸ್ ಆರ್ ಕಸ್ಟಮರ್ ಸರ್ವಿಸ್ ಚೆನ್ನಾಗಿದೆ. ಇದು ಮಡ್ಕ ದೋಸೆ ಅಂತೇಳಿ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ವೆರೈಟಿ ದೋಸೆಗಳು ಸಿಗ್ತವೆ. ಪಿಜ್ಜಾ ದೋಸೆ, ಟುಡೇ ಸ್ಪೆಷಲ್ ಅಂತ ಡೈಲಿ ಒಂದೊಂದು ಸ್ಪೆಷಲ್ ದೋಸೆ ಡೈಲಿ ಇರುತ್ತೆ. ಎಲ್ಲ ಒಂದು ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ. ಡೈಲಿ ಒಂದೊಂದು ದೋಸೆ ತಿಂತಾ ಇರ್ತೀನಿ. ಯಾವ್ದಾದ್ರು ಏನು ಸ್ಪೆಷಲ್ ದೋಸೆ, ಪಿಜ್ಜಾ ದೋಸೆ ಇರುತ್ತೆ, ರಾಗಿ. ಡೈಲಿ ಇಲ್ಲಿಗೆ ಬರೋದು. ಇಲ್ಲಾಂದ್ರು ಇಲ್ಲಿ ಸೌತ್ ಇಂಡಿಯನ್ ತುಂಬ ಮೀಲ್ಸಿಂದ ಹಿಡಿದು ಎಲ್ಲ ತುಂಬ ಟೇಸ್ಟ್ ಇದೆ. ತಂದೂರಿ ಐಟಮ್ ಇದೆ, ತುಂಬ ಚೆನ್ನಾಗಿದೆ ತಂದೂರಿ. ಮತ್ತು ಚೈನೀಸಲ್ಲೂ ತುಂಬ ಸೂಪರ್ ಇದೆ. ನಾರ್ತು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವೇನಾದ್ರೂ ವೈಟ್ ಫೀಲ್ಡ್ಗೆ ಭೇಟಿ ಕೊಟ್ಟರೆ ಕಡುಗುಡಿಯಲ್ಲಿರುವ ಈ ಉಡುಪಿ ಫುಡ್ ಹಬ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ.